ಸೊ ಪ್ರಸ್ತುತ ನಮ್ಮ ಚಾನಲಲ್ಲಿ ಲಿವಿಂಗ್ ಟುಗೆದರ್ ರಿಲೇಷನ್ಶಿಪ್ಪಲ್ಲಿ ಒಬ್ಬರು ಒಂದು ಪ್ರೊಫೈಲ್ ಕಳಿಸಿರೋದು. ತುಂಬ ಅಂದರೆ ತುಂಬ ಚೆನ್ನಾಗಿದೆ ಈ ಒಂದು ಪ್ರೊಫೈಲು. ಇದರ ಸಂಪೂರ್ಣ ಮಾಹಿತಿ ನಿಮಗೆ ಹೇಳ್ತಾ ಹೋಗ್ತೀನಿ ನೋಡಿ. ಹೆಸರು ಜಾನ್ವಿ ಅಂತ. ಸ್ನೇಹಿತರೆ ಇಲ್ಲಿ ನೋಡ್ಕೊಳ್ಬೋದು, ಅವ್ರ ವಯಸ್ಸು ಕೂಡ 33 ವರ್ಷ. ರೀಸೆಂಟಾಗಿ 33ನೇ ವರ್ಷಕ್ಕೆ ಕಾಲಿಡ್ತಕ್ಕಂಥ ಒಬ್ಬ ಮಹಿಳೆ. ಸೊ ಪ್ರಸ್ತುತ ವಿವಾಹ ಆಗಿ 3 ವರ್ಷ ಆಗಿದೆ. ಆದರೆ ಗಂಡ ಬೇರೆ ಒಂದು ಊರಿನಲ್ಲಿ ದೂರದ ಒಂದು ಪ್ರದೇಶದಲ್ಲಿದ್ದಾರೆ. ಬಟ್ ಇಬ್ಬರ ಮಧ್ಯೆ ಏನೂ ಕೂಡ ಆಗಿಲ್ಲ ಇದುವರೆಗೂ. ಹಾಗಾಗಿ ನೀವು ನನ್ನ ಜೊತೆ ಒಂದು ಲಿವಿಂಗ್ ರಿಲೇಷನ್ಶಿಪ್ಪಲ್ಲಿ ಮಾಡಿಕೊಂಡ್ರೆ ಇಬ್ಬರು ಕೂಡ ಒಂದು ಸಂಬಂಧ ಇಟ್ಕೊಳ್ಳೋಣ ಅಂತ ಹೇಳಿರೋದು. ದಪ್ಪದಾಗಿರ್ತಕ್ಕಂಥ ಚೆಂಡುಗಳು ಕೂಡ ಇವ್ರಿಗೆ ಇದೆ ಅಂತ ಹೇಳಿರೋದು ಸ್ನೇಹಿತರೆ. ಶರೀರ ಕೂಡ ದಪ್ಪದಾಗಿದೆ ಅಂತ ಹೇಳಿದ್ದಾರೆ. ಸೊ ನಾನು ನಿಮಗೆ ಎಲ್ಲ ರೀತಿಯಲ್ಲೂ ಕೂಡ ಸುಖ ನೀಡ್ತೇನೆ, ತೃಪ್ತಿ ಕೂಡ ನೀಡ್ತೇನೆ ಅಂತ ಹೇಳ್ತಿದ್ದಾರೆ. ಬಟ್ ಅವ್ರ ಗಂಡನಿಂದ ಅದು ಸಿಗ್ತಕ್ಕಂಥ ಪ್ರಾಬ್ಲಮ್ ಆಗಿರೋದು. ಬಿಳಿಯ ಚರ್ಮ, ಹೈಟ್ ಬಂದುಬಿಟ್ಟು 5.1 ಸೆಂಟಿಮೀಟರ್ ಹೈಟ್ ಕೂಡ ಈ ಒಂದು ಜಾನ್ವಿಯವರು ಹೊಂದಿರತಕ್ಕಂಥದ್ದು. ಈ ಕಡೆ ಬಂದರೆ ಪ್ರಸ್ತುತ ಅವರ ಜೊತೆ ನೀವು ಸಂಬಂಧ ಬೆಳೆಸಬೇಕು ಅಂದರೆ ಈ ರೀತಿ ಕೆಲವೊಂದಿಷ್ಟು ಕ್ವಾಲಿಫಿಕೇಷನ್ಗಳನ್ನು ನೀವು ಫಾಲೋ ಅಪ್ ಮಾಡ್ಕೊಂಡು ಹೋಗಬೇಕು. ಪಾಯಿಂಟ್ ನಂಬರ್ 1, ನನ್ನ ಜೊತೆ ಒಳ್ಳೆಯ ಒಂದು ಸುಖಕರ ಜೀವನ ನೀವು ನಡೆಸಬೇಕು. ಆ್ಯಂಡ್ ಎಲ್ಲ ರೀತಿಯಲ್ಲೂ ಕೂಡ ನಮ್ಮ ಜೊತೆ ಜೀವದ ಒಂದು ಭಾಳ ಗೆಳೆಯ ರೀತಿಯಲ್ಲಿರಬೇಕು. ನಾನು ನನ್ನ ಒಂದು ಗಂಡ ಇಲ್ಲದಾಗ ನಿಮಗೆ ಕಾಲ್ ಮಾಡ್ತೇನೆ, ಆವಾಗ ಬಂದು ನನ್ನ ಒಂದು ಜೊತೆಗೆ ನೀವು ಮಲ್ಕೊಳ್ಬೇಕು ಅಂತ ಹೇಳಿದ್ದಾರೆ ಸ್ನೇಹಿತರೆ. ಸೊ ನೀವು ಒಪ್ಪಿಗೆ ನೀಡಿದರೆ ಮಾತ್ರ ಅವ್ರ ಗಂಡ ಇಲ್ಲದಾಗ ಬರ್ತಾರೆ ಅಂತ ಹೇಳಿದ್ದಾರೆ. ಆವಾಗ ಖುದ್ದಾಗಿ ಇವ್ರ ಜೊತೆ ನೀವು ಬೆಡ್ ಶೇರ್ ಮಾಡ್ಕೊಳ್ಬೋದು. ಆ್ಯಂಡ್ ಜೊತೆಗೆ ಪ್ರಸ್ತುತ ನೀವು ದೂರ ಇದ್ದರೆ ನಾನೇ ದುಡ್ಡು ಕೊಟ್ಬಿಟ್ಟು ಕರೆಸ್ಕೊಳ್ತೀನಿ. ಎಷ್ಟು ದೂರ ಆಗುತ್ತೆ, ಒಂದು ಬಸ್ ಬುಕ್ ಮಾಡೋಷ್ಟು ಕೆಪಾಸಿಟಿ ಕೂಡ ಇವ್ರು ಹೊಂದಿದ್ದಾರೆ ಸ್ನೇಹಿತರೆ. ಸೊ ದೂರ ಇದ್ದರೆ ದುಡ್ಡು ಕೊಟ್ಬಿಟ್ಟು ಕರೆಸ್ಕೊಳ್ತಾರೆ. ಮತ್ತು ನಮ್ಮ ಇಬ್ಬರ ಈ ಒಂದು ಸಂಬಂಧದ ವಿಚಾರ 3ನೇ ವ್ಯಕ್ತಿಗೆ ಗೊತ್ತಾಗಬಾರ್ದು ಯಾವುದೇ ಕಾರಣಕ್ಕೂ ಅಂತ ಹೇಳಿದ್ದಾರೆ. ಇಷ್ಟೇ, ಇನ್ನೇನಿಲ್ಲ. ಇದೆಲ್ಲವೂ ಕೂಡ ನೀವು ಫಾಲೋ ಅಪ್ ಮಾಡ್ಕೊಂಡು ಹೋಗ್ತೀನಿ ಅಂತಂದರೆ ಬೇಗ ಕಮೆಂಟ್ ಬಾಕ್ಸಲ್ಲಿ ಓಕೆ ನನಗೆ ಒಪ್ಪಿಗೆ ಇದೆ ಅಂತ ಕಮೆಂಟ್ ಮಾಡಿ. ಸೊ ಎಲ್ಲ ಕಮೆಂಟನ್ನು ಚೆಕ್ ಮಾಡಿಬಿಟ್ಟು ಅವ್ರಿಗೆ ಯಾವ ಒಬ್ಬ ಲೈಕ್ ಆಗ್ತಾನೆ ಅವನಿಗೆ ರಿಪ್ಲೈ ಕೊಡ್ತಾರೆ. ಸೊ ಖುದ್ದಾಗಿ ಎಲ್ಲರೂ ಕೊಡೋಕ್ಕಾಗಲ್ಲವಲ್ಲ, ಹಾಗಾಗಿ ಒಬ್ಬರಿಗೆ ಕೊಡ್ತಾರೆ. ಸೊ ನಿಮಗೆ ಕೊಟ್ಟಿಲ್ಲ ಅಂದರೆ ತಲೆ ಕೆಡಿಸ್ಕೋಬೇಡಿ. ತುಂಬ ಅಂದರೆ ತುಂಬ ಪ್ರೊಫೈಲ್ಗಳು ಬರ್ತವೆ, ಅದರಲ್ಲಿ ನಿಮಗೆ ಒಬ್ಬರು ಸಿಗ್ತಾರೆ. ಗೈಸ್ ಇಲ್ಲಿ ಏನು ನೋಡ್ತಿದ್ರಾ, ಇದು ಬಂದುಬಿಟ್ಟು ಮಹೇಂದ್ರ ಟಾರಾ ಕಾರು. ಇದು ಬ್ರೌನ್ ಕಲರಲ್ಲಿ ಜೊತೆಗೆ ಬ್ಲ್ಯಾಕ್ ಆ್ಯಂಡಲ್ಲಿ ಒಂದು ಸ್ವಲ್ಪ ಲೈಟ್ ಕಲರ್ ಇರುತ್ತಲ್ಲ ಬ್ಲ್ಯಾಕ್ ಕಲರಲ್ಲಿ, ಆ ರೀತಿಯ ಕಲರಿಂಗಲ್ಲಿ ಒಂದು ರೀಸೆಂಟಾಗಿ ಡಿಸೈನ್ ಮಾಡಲಲ್ಲಿ ಡಿಕ್ಲೇರ್ ಆಗಿರ್ತಕ್ಕಂಥ ಒಂದು ಕಾರು. ದ ಮೋರ್ ಎ ಪವರ್ಫುಲ್ ಟಾರಾ ಕಾರ್. ದಿಸ್ ಈಸ್ ವೆರಿ ಎಕ್ಸ್ಪೆನ್ಸಿವ್ ಕಾರ್ ಸ್ನೇಹಿತರೆ. ಅಂದರೆ ತುಂಬ ಒಂದು ದುಬಾರಿ ಬೆಲೆಯ ಒಂದು ಕಾರ್ ಅಂತಲೇ ಹೇಳ್ಬೋದು. ಇದರ ಪ್ರೈಸ್ ಎಷ್ಟಿರ್ಬೋದು ಅಂತ ಹೇಳಿ ನೋಡೋಣ ಸುಮ್ಮನೆ. ಆ್ಯಂಡ್ ಸ್ನೇಹಿತರೆ 10 ಲಕ್ಷ ರೂಪಾಯಿ ಪ್ಲಸ್ ಮೇಲ್ಗಡೆನೇ ಇದೆ ಇದರ ಬೆಲೆ. ಅಂದರೆ 15 ಲ್ಯಾಕ್ಸ್ವರೆಗೂ ಈ ಒಂದು ತಾರಾ ಬೆಲೆ ನೋಡ್ಬೋದು ನಾವು. ಈ ಮೋರ್ ಪವರ್ಫುಲ್ ಇಂಜಿನ್ ಈಸ್ ಮೇನ್ ಮೆಕ್ಯಾನಿಕಲ್ ಚೇಂಜ್ ಫಾರ್ ದ 2023 ನಿಸಾನ್ ಜೆಟ್ ಎ ನ್ಯೂ ಟ್ವಿನ್ ಟರ್ಬೋ 3.0 ಲೀಟರ್ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಸೊ ಒಳ್ಳೆಯ ಒಂದು ಫ್ಯೂಚರು. ಆ್ಯಂಡ್ ನಿಸಾನ್ ಟರ್ಬೋ ಅಲ್ಲಿ ಈ ಒಂದು 3.0 ಲೀಟ್ರಲ್ಲಿ ಈ ಒಂದು ಡಿಸೈನಿಂಗಲ್ಲಿ ರೆಡಿಯಾಗಿರ್ತಕ್ಕಂಥ ಕಾರು. ಆ್ಯಂಡ್ ಇದರ ಚೇಂಜಸ್ ಬಂದುಬಿಟ್ಟು ಮೆಕ್ಯಾನಿಕಲಿ ಇಂಜಿನಲ್ಲಿ ಸ್ವಲ್ಪ ಚೇಂಜಸ್ ಮಾಡಿದ್ದಾರೆ ಸ್ನೇಹಿತರೆ. ಏನಪ್ಪ ಚೇಂಜಸ್ ಅಂತ ಇಲ್ಲಿ ನಾನು ತೋರಿಸ್ತಾ ಹೋಗ್ತೀನಿ. ಪಾಯಿಂಟ್ ನಂಬರ್ 1 ಬಂದುಬಿಟ್ಟು ಇದರ ಸ್ಟೇರಿಂಗ್ ಏನಿದೆ, ವೆರಿ ಸ್ಮೂತ್ ಆಗಿರ್ತಕ್ಕಂಥ ಸ್ಟೇರಿಂಗು. ಇದು ಬಂದುಬಿಟ್ಟು ಇಂಜಿನ್ ವೆಹಿಕಲ್ಲು, ಓಕೆನಾ. ಸೊ ಇಂಜಿನ್ ವೆಹಿಕಲ್ ಆಗಿರ್ತಕ್ಕಂಥ ಕಾರಣಗಳಿಂದ ಇದರಲ್ಲಿ ಡೀಸೆಲ್ ಕಮ್ ಪೆಟ್ರೋಲ್ ವೇರಿಯಂಟು ಎರಡೂ ಕೂಡ ಮಿಕ್ಸಿಂಗ್ ಇದೆ ಸ್ನೇಹಿತರೆ. ಎಮರ್ಜೆನ್ಸಿ ಎಲ್ಲಾದರೂ ಪೆಟ್ರೋಲ್ ವೇರಿಯಂಟು ಮತ್ತು ಡೀಸೆಲ್ ವೇರಿಯಂಟು ಒಂದಿರುತ್ತೆ. ಬಟ್ ಇದರಲ್ಲಿ ಡೀಸೆಲ್ ವೇರಿಯಂಟ್ ಈ ಒಂದು ತಾರಾದಲ್ಲಿ ಇದೊಂದು ಎಕ್ಸ್ಟ್ರಾ ಆಗಿರ್ತಕ್ಕಂಥ ಫ್ಯೂಚರು ಇದರಲ್ಲಿ ಆ್ಯಡ್ ಮಾಡಿದ್ದಾರೆ ಅಂತ ತಿಳಿಸಿದ್ದಾರೆ. ಆ್ಯಂಡ್ ಒಳ್ಳೆಯ ಒಂದು ಮೆಂಬರ್ಶಿಪ್ ಅಲ್ಲಿ ಈ ಒಂದು ಕಾರನ್ನು ಕೂಡ ಬೈ ಮಾಡ್ಬೋದು ಸ್ನೇಹಿತರೆ. ಇದರ CC 1263 ಇದರ ಒಂದು CC ಇದೆ. ಆ್ಯಂಡ್ ಇದರ ಒಂದು ಬ್ಯಾಕ್ ಕೂಡ ನೋಡ್ಕೊಳ್ಬೋದು. ಸೀಟ್ ಎಕ್ಸ್ಪೆನ್ಸಿವ್ ಸೀಟ್, ಸ್ಮೂತ್ ಆಗಿರ್ತಕ್ಕಂಥ ಸೀಟ್. ಆ್ಯಂಡ್ ವೆರಿ ತುಂಬ ಅಂದರೆ ತುಂಬ ನಿಧಾನಕ್ಕೆ ಇದರಲ್ಲಿ ನೀವು ಜರ್ನಿ ಕೂಡ ಮಾಡ್ಬೋದು ಅಂತ ಹೇಳ್ತಾರೆ ಸ್ನೇಹಿತರೆ. ಸೊ ನೋಡ್ಕೊಳ್ಳಿ, ಈ ರೀತಿಯ ಒಂದು ಕಾರು ನಿಮ್ಮ ಹತ್ರ ಇರಬೇಕು ಅಂದರೆ ನೀವು ಅವ್ರನ್ನ ಮದುವೆ ಆಗಬೇಕು, ಇಲ್ಲಾಂದರೆ ಸಂಬಂಧ ಇಟ್ಕೊಳ್ಬೇಕು. ಆವಾಗ ಮಾತ್ರ ನಿಮಗೆ ಈ ಒಂದು ಕಾರ್ ಸಿಗುತ್ತೆ ಅಂತ ಹೇಳ್ತಾ ನಾನು ಮತ್ತೆ ಸಿಗ್ತೀನಿ ನಿಮಗೆ. ನಮಸ್ತೆ, ಬಾಯ್.